ಆಕಾಶವಾಣಿ ರಾಯಚೂರು. ಈಗ ಕೇಳಿ, ದಿನಾಂಕ 9/9/2023 ರಾಯಚೂರು ಜಿಲ್ಲಾ ಪೊಲೀಸ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಾಕಿಯೊಳಗಿನ ಕಾವ್ಯ ಜಗತ್ತು ಕವನ ಸಂಕಲನ ಬಿಡುಗಡೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮದ ಬಾನುಲಿ ವರದಿ. ದಿನಾಂಕ 9/9/2023 ರಾಯಚೂರು ಜಿಲ್ಲಾ ಪೊಲೀಸ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಾಕಿಯೊಳಗಿನ ಕಾವ್ಯ ಜಗತ್ತು ಕವನ ಸಂಕಲನ ಬಿಡುಗಡೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಗೆ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ರಜತ ಮಹೋತ್ಸವ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವು ಮೊದಲಿಗೆ ಪಂಡಿತ್ ಅಂಬಯ್ಯನುಲಿ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಕೃಷಿ ಕೃತ್ಯ ಕಾಯಕ ಮಾಡುವ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಶ್ರೀಪಾದವ ತೋರಿ ಬದುಕಿಸಯ್ಯ, ಬದುಕಿಸಯ್ಯ, ಬದುಕಿಸಯ್ಯ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಶ್ರೀಪಾದವ ತೋರಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಭಾವ ಶುದ್ಧ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಶ್ರೀಪಾದವ ತೋರಿ ಬದುಕಿಸಯ್ಯ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಕವನ ಸಂಕಲನದ ಸಂಪಾದಕರಾದ ಮಹಾದೇವ್ ಎಸ್ ಪಾಟೀಲರು ಸ್ವಾಗತಿಸಿದರು. ನಂತರ ಕಾಕಿಯೊಳಗಿನ ಕಾವ್ಯ ಜಗತ್ತು ಕವನ ಸಂಕಲನದ ಪ್ರಧಾನ ಸಂಪಾದಕರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಬುಳ್ಳಾವರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಮಾತನಾಡಿದ್ದು ಹೀಗೆ. ಈ ಒಂದು ಏನು ಸಂಪಾದನೆ ಮಾಡಬೇಕು ಅನ್ನೋ ಆ ಮೊಳಕೆ ಹೊಡೆದಿದ್ದೆ ನಾವು ಶಿವ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ. ನಾವು ಇಬ್ಬರು ಪ್ರೊಫೆಷ್ನಲಿ ವಿ ಮೇ ಬಿ ಸೀನಿಯರ್ ಆ್ಯಂಡ್ ಜೂನಿಯರ್, ಆದರೆ ಅವ್ರು ಬಂದು ಕೂತ್ಕೊಂಡಾಗ ನಾವು 90% ಆಫ್ ದ ಟೈಮ್ ಬೇರೆ ವಿಚಾರನೇ ಮಾತಾಡೋದು. ನಾವು ಕೆಲಸದ ಬಗ್ಗೆ ತುಂಬ ಕಮ್ಮಿ ಮಾತಾಡ್ತೀವಿ, ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ, ಆಮೇಲೆ ಸಮಾಜದ ಬಗ್ಗೆ, ಸೊಸೈಟಿ ಬಗ್ಗೆ ಹಲವಾರು ಚರ್ಚೆಗಳು ನಮ್ಮದು ಅವ್ರದ್ದು ಆಗ್ತಾ ಇರುತ್ತೆ. ಇದು ನಮಗೆ ಖುಷಿ ತರೋ ವಿಚಾರ. ಒಂದು ಸರ್ತಿ ಅವ್ರದ್ದು ಒಂದು ಪುಸ್ತಕ ಓದಿ ಬಂದಿದ್ದೆ ನಾನು. ಪುಸ್ತಕ ಓದಿ ಬಂದಾಗ, ಇವಾಗ ಹೀ ಈಸ್ ಅ ಅಡಿಷನಲ್ ಎಸ್ ಪಿ, ಬಟ್ ಬಿಫೋರ್ ಅಡಿಷನಲ್ ಎಸ್ ಪಿ ಈ ವಾಸ್ ಅ ಕವಿ. ಇವಾಗ ಅವರು ಅಡಿಷನಲ್ ಎಸ್ ಪಿ ಆಗಿನ ಮುಂಚೆ, ಅವರು ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆ ಅವರೊಬ್ರು ಕವಿ ಆಗಿದ್ರು. ಇವಾಗ ಅವರು ಆ ಥರ ಇದ್ದಾರೆ ಅಂದರೆ, ನಮಗೂ ಯಾವಾಗೋ ಒಂದು ಸರ್ತಿ ಏನೋ ಒಂದು ಎಳೆ ಬರುತ್ತೆ. ಅವರು ಒಂದು ಎಂಟೈರ್ ಕವಿತೆ ಬರೀತಾರೆ, ನಮಗೆ ಒಂದು ಸಾಲು ಬರುತ್ತೆ. ನನಗೊಂದು ಸಾಲು ಬರುತ್ತೆ ಅಂದರೆ ನನ್ನ ಎಲ್ಲ ಸಿಬ್ಬಂದಿಗಳಿಗೂ ಇದು ಒಂದಲ್ಲ ಒಂದು ರೀತಿ ಏನಾದರೂ ಒಂದು ಯೋಚನೆ ಇದ್ದೇ ಇರುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಬಂದಿದ್ದ ವಿಚಾರ. ಅದನ್ನು ಇವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ, ಹೌದು ಸರ್, ಎಲ್ಲರಿಗೂ ಆ ವ್ಯುತ್ಪತ್ತಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಕೆಲವರಿಗೆ ಅದು ಆಚೆ ಬಂದು ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗತ್ತೆ, ಒಂದು ವೇದಿಕೆ ಸಿಗುತ್ತೆ. ಕೆಲವರಿಗೆ ಸಿಗೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಎಲ್ಲರಲ್ಲೂ ಕವಿ ಇದ್ದೇ ಇರ್ತಾನೆ. ಅದನ್ನು ಆಚೆ ತೆಗೆಯೋದಕ್ಕೆ ಯಾರು ಒಬ್ರು ಎಳಿಬೇಕು ಒಂಚೂರು. ಆ ಎಳೆಯೋ ಕೆಲಸ ಮಾಡೋಣ ಅಂತ ಅವರು ಆ ಮೊಳಕೆಯನ್ನು ಹಾಕಿದ್ದು. ಆ ಮೊಳಕೆ ಇವತ್ತು ಬೆಳೆದು ಒಂದು ಸುಂದರವಾದ ಒಂದು ಹೂವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಈ ಖಾಕಿ ಬಗ್ಗೆ ನಮಗೆ ಹೆಚ್ಚು ಕಾಳಜಿ ಬರುತ್ತೆ, ಸಮಾಜದ ಬಗ್ಗೆ ಹೆಚ್ಚು ಕಾಳಜಿ ಬರುತ್ತೆ ಅಂದರೆ, ನಾವು ಸಮಾಜದ ಎಲ್ಲ ಮುಖಗಳನ್ನು ನೋಡಿರ್ತೀವಿ. ಅದು ನಮ್ಮ ಇಟ್ ಈಸ್ ಅ ಬೂನ್ ಆಸ್ ವೆಲ್ ಆಸ್ ಅ ಬೇನ್. ಅಂದರೆ ನಮಗೆ ಅದು ನಮಗೆ ಅದೊಂದು ವರ ಕೂಡ, ಮತ್ತೆ ಅದೊಂದು ಕೆಟ್ಟದು ಕೂಡ. ಇಟ್ ಈಸ್ ಬೋತ್, ಎರಡೂ ಆಗಿರುತ್ತೆ. ಯಾಕಂದರೆ ನಮಗೆ ಎಲ್ಲ ರೀತಿಯ ಮನಸ್ಥಿತಿಗಳು ಅರ್ಥ ಆಗ್ಬಿಟ್ಟು ನಾವು ಸ್ಥಿತಪ್ರಜ್ಞರಾಗೋದಕ್ಕೆ ಒಂದು ಒಳ್ಳೆಯ ಹಾದಿ ಆಗುತ್ತೆ. ಆದರೆ ಅದು ಯಾಕೆ ನಮಗೆ ಕೆಟ್ಟದಾಗುತ್ತೆ ಅಂದರೆ, ಈ ಸಮಾಜದಲ್ಲಿ ಈ ಥರ ಎಲ್ಲ ವಿಚಾರ ಇದೆ ಅಲ್ಲ ಅನ್ನೋದು ನೋಡಿದಾಗ ಆಟೋಮ್ಯಾಟಿಕಲಿ ನಮ್ಮ ಮನಸ್ಸಿಗೂ ಒಂದು ಸ್ವಲ್ಪ ಕುಂದಿಕೆ ಬಂದ್ಬಿಡುತ್ತೆ. ಆದರೆ ನಮಗೆ ಹಾಕಿರೋದೇನಕ್ಕೆ, ಯಾವುದೇ ಕಲೆ ಬಿದ್ರೂ
ಕಾಣಲಿಲ್ದಂಗೆ ಆಗಲಿ ಅಂತ. ಯಾರು ಕಾಕಿ ಹಾಕ್ತೀವಿ ನಮ್ಮಲ್ಲೂ ಕೂಡ ಅದೇ ಥರ ಎಲ್ಲವೂ ಅಬ್ಸರ್ವ್ ಮಾಡಿರ್ತೀವಿ ನಾವು, ಅದನ್ನು ಆಚೆ ತರಬೇಕಷ್ಟೆ. ಅದಕ್ಕೋಸ್ಕರನೇ ಈ ಒಂದು ಸಂಪಾದನೆಯನ್ನು ಮಾಡಿದ್ದು. ನಂತರ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ವಿಕ್ರಮ್ ವಿಸಾಜಿಯವರು ಖಾಕಿಯೊಳಗಿನ ಕಾವ್ಯ ಜಗತ್ತು ಕವನ ಸಂಕಲನವನ್ನು ಬಿಡುಗಡೆ ಮಾಡಿ ನಂತರ ಕಾರ್ಯಕ್ರಮವನ್ನ ಕುರಿತು ಮಾತನಾಡುತ್ತಾ, ನಮ್ಮ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಸಾಹಿತ್ಯದ ಚರ್ಚೆಯಲ್ಲಿ ಇರೋದನ್ನು ನಾವು ನೋಡಿದ್ದೇವೆ. ಚಿರಂಜೀವಿ ಸಿಂಗ್ ಅವರಿರಬಹುದು, ಅಜಯ್ ಸಿಂಗ್ ಅವರಿರಬಹುದು, ಅಥವಾ ಖಲೀಲುರ್ ರೆಹಮಾನ್ ಅವರಿರಬಹುದು. ಅನೇಕ ಜನ ಸಾಹಿತ್ಯದ ಬೇರೆ ಬೇರೆ ಚರ್ಚೆಗಳಲ್ಲಿ, ಪುಸ್ತಕಗಳ ರಚನೆಯಲ್ಲಿ ಅವರು ತೊಡಗಿದ್ರು. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 23-24 ಜನ ಕವಿಗಳು 72 ಕವಿತೆಗಳನ್ನು ಬರೆದು ಈ ಖಾಕಿಯೊಳಗಿನ ಕಾವ್ಯ ಜಗತ್ತು ಅನ್ನುವಂಥ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಅವರಿಗೆ ನಾನು ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದು ವಿಶೇಷವಾಗಿ ಇಂಥ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದಂಥ ನಿಖಿಲ್ ಬುಳ್ಳಾವರ್ ಅವರಿಗೆ, ಶಿವಕುಮಾರ್ ದಂಡಿನವರಿಗೆ, ಮಹಾದೇವೇಶ್ ಪಾಟೀಲ್ ಅವರಿಗೆ ಮತ್ತು ಇವರೆಲ್ಲರ ಒಂದು ಯೋಜನೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕವಿಗಳಿಗೂ ಕೂಡ ಕನ್ನಡಿಗರ ಪರವಾಗಿ, ಕಾವ್ಯ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದಂಥ ಅಭಿನಂದನೆಗಳು. ಆಮೇಲೆ ಯಾವಾಗ ಒಂದು ಕಾವ್ಯ ಜಗತ್ತು ಸಮೃದ್ಧವಾಗ್ತದೆ ಅಂತಂದರೆ, ಎಲ್ಲ ವಲಯದ ಜನ ಕವಿತೆಯಲ್ಲಿ ಬರೆಯಲು ತೊಡಗಿದಾಗ. ಕೇವಲ ಕನ್ನಡ ಅಧ್ಯಾಪಕರು ಬರೆದರೆ ಅಥವಾ ಒಂದೇ ಸಮುದಾಯದವರು ಬರೆದರೆ ಕಾವ್ಯ ಜಗತ್ತು ಅಷ್ಟು ವಿಸ್ತಾರನೂ ಆಗೋದಿಲ್ಲ ಮತ್ತು ಅದರ ಭಾಷೆ ಅಷ್ಟು ವೈವಿಧ್ಯಮಯವಾಗಿ ಕೂಡ ಬರೋದಿಲ್ಲ. ಹೀಗಾಗಿ ನಮ್ಮ ಅಭಿವ್ಯಕ್ತಿಗಳು, ಒಂದು ಭಾಷೆಯ ಅಭಿವ್ಯಕ್ತಿಗಳು ಅವು ಬಹಳ ಸಮರ್ಥ ಆಗಬೇಕಾಯಿತು ಅಂತಂದರೆ ಎಲ್ಲ ವಲಯಗಳ ಜನ ಕೂಡ ಕವಿತೆಗಳನ್ನು ಬರೀಬೇಕು. ಯಾಕಂತಂದರೆ ಕನ್ನಡ ಕಾವ್ಯ ಜಗತ್ತಿನಲ್ಲಿ ಇದು ಆಗಿದೆ. ಯಾವಾಗ ಬರೀ ಮಹಾಭಾರತದ ಕಥೆಗಳೇ ಕಾವ್ಯ ಆಗ್ತಾ ಇತ್ತೋ ಆವಾಗ ವಚನಕಾರರು ಅದಕ್ಕೆ ಇನ್ನೊಂದು ದಿಕ್ಕನ್ನು ತೋರಿಸಿದ್ರು. ಎಲ್ಲ ಸಮುದಾಯಗಳಿಂದ ಬಂದಂಥ ವಚನಕಾರರು ಕಾವ್ಯದ ಬೇರೆ ಬೇರೆ ಮಗ್ಗುಲಗಳನ್ನು, ಬೇರೆ ಬೇರೆ ಮುಖಗಳನ್ನು ನಮಗೆ ತೋರಿಸ್ತಾ ಹೋದರು. ಆಮೇಲೆ ಕುಮಾರವ್ಯಾಸ ಬಂದು ಇನ್ನೊಂದು ತರಹದ ಕಾವ್ಯದ ಮುಖ ಮತ್ತು ಶೈಲಿ ನಮಗೆ ತೋರಿಸಿದ್ರು. ಆಮೇಲೆ ಕೀರ್ತನೆಕಾರರು ಬಂದರು, ಪುರಂದರದಾಸರು, ಕನಕದಾಸರು. ಈ ಭಕ್ತಿ, ಸಮಾಜ, ಈ ಆಡಂಬರ, ಈ ಒಳಗಿನ ಲೋಕ, ಹೊರಗಿನ ಲೋಕ, ಈ ಬಿಕ್ಕಟ್ಟು, ಇದೆಲ್ಲವನ್ನು ಕೂಡ ಕವಿತೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಆಮೇಲೆ ಮತ್ತೆ ತತ್ವಪದಕಾರರು ಬಂದರು, ಅವರು ಇನ್ನೂ ಬೇರೆ ತರಹದ ಒಂದು ಲೋಕವನ್ನು ನಮಗೆ ತೋರಿಸ್ತಾ ಹೋದರು. ಇದು ಕನ್ನಡ ಕಾವ್ಯ ಜಗತ್ತಿನ ಶಕ್ತಿ. ಇದು ಎಷ್ಟು ಬೇರೆ ಬೇರೆ ಧ್ವನಿಗಳು, ಬೇರೆ ಬೇರೆ ಸ್ವರಗಳು, ಬೇರೆ ಬೇರೆ ಅನುಭವ ಲೋಕಗಳು ಬಂದು ಒಂದು ಭಾಷೆಯಲ್ಲಿ ಸೇರ್ತಾ ಹೋಗ್ತವೆಯೋ ಆವಾಗ ಒಂದು ಭಾಷೆಯ ಸಂಸ್ಕೃತಿ ಅದು ವಿಶಾಲ ಆಗ್ತಾ ಹೋಗ್ತದೆ. ಒಂದು ಭಾಷೆಯ ಭಾಷಿಕ ಸಂಸ್ಕೃತಿ ಅಷ್ಟೇ ಅಲ್ಲ, ಅದರ ಮಾನಸಿಕ ಸಂಸ್ಕೃತಿ ಮತ್ತು ಅದರ ಸಾಮಾಜಿಕ ಸಂಸ್ಕೃತಿ ಕೂಡ ಹಿಗ್ತಾ ಹೋಗ್ತದೆ. ಅದು ಕನ್ನಡ ಕಾವ್ಯದ ಶಕ್ತಿ. ಅದು ಅಂಥ ಇನ್ನೊಂದು ಶಕ್ತಿಯನ್ನು ನನಗೆ ಈ ಖಾಕಿಯೊಳಗಿನ ಕಾವ್ಯ ಜಗತ್ತಿನಲ್ಲಿ ಕಂಡು ಬರ್ತಾರೆ. ಯಾಕೆ ಅಂತ ಅನ್ನೋದು ಬೇರೆ ಅನುಭವ ಲೋಕ. ಬಹುಶಃ ಇದರಲ್ಲಿ ಪೊಲೀಸ್ ಜಗತ್ತಿನ ಅನುಭವಗಳು ಕೂಡ ಇದ್ದಾವೆ. ಜೊತೆಗೆ ಅವರ ಪ್ರೇಮ, ಅವರ ತಂದೆ ತಾಯಿಯ ಬಗೆಗಿನ ಪ್ರೀತಿ, ಅಥವಾ ಸಮಾಜವನ್ನು ನೋಡುವ ಬಗೆ, ಅಥವಾ ಇಲ್ಲಿನ ವೈರುಧ್ಯಗಳು, ಇಲ್ಲಿನ ಸಂಕಟಗಳು, ಅವೆಲ್ಲವುಗಳನ್ನು ಕೂಡ ಕಾವ್ಯ ಮಾಡಲಿಕ್ಕೆ ನಮ್ಮ ಕವಿಗಳು ಇಲ್ಲಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಬಹಳ ಮುಖ್ಯವಾದಂಥ, ಬಹಳ ವಿಶೇಷವಾದಂಥ ಸಂಗತಿ ಏನು ಅಂತಂದರೆ, ನಮ್ಮ ಕಣ್ಣಿಗೆ ಕಾಣೋದನ್ನು ಕಾವ್ಯ ಮಾಡೋದು ಅಷ್ಟು ದೊಡ್ಡ ಕಾವ್ಯ ಆಗೋದಿಲ್ಲ. ಇದು ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ವೋ, ಯಾವುದು ಕಣ್ಣಿಗೆ ಕಾಣೋದಿಲ್ವೋ ಇಂಥ ಅದೃಶ್ಯವಾದ ಲೋಕಗಳನ್ನು ಹಿಡಿಯೋದಿದೆಯಲ್ಲ, ಅದು ಕಾವ್ಯದ ಶಕ್ತಿ. ಅದು ಸಾಮಾನ್ಯ ಜನರ ಕಣ್ಣಿಗೆ ಕಾಣಲಾರದಂಥ ಒಂದು ಜಗತ್ತದು. ಅಂಥ ಜಗತ್ತಿಗೆ, ಅಂಥ ಅದೃಶ್ಯ ಲೋಕಗಳಿಗೆ, ಅಂಥ ಅವ್ಯಕ್ತವಾದಂಥ ಲೋಕಗಳಿಗೆ ಕಾವ್ಯವಾಗಿಸುವುದು, ಕವಿತೆಯಾಗಿಸುವಂಥ ಒಂದು ಕ್ರಮ ಏನಿದೆ ಅದು ನನಗೆ ಈ ಸಂಕಲನದಲ್ಲಿ ಕಾಣ್ತಾ ಇತ್ತು. ನಮ್ಮ ನಿಖಿಲ್ ಬುಳ್ಳಾವರವ್ರದ್ದೇ ಒಂದು ಕವಿತೆ ಇದೆ. ತುಟಿ ಬಿಚ್ಚದೆ ಪರಿಚಯಿಸಿಕೊಳ್ಳುವ, ತುಟಿ ಕಚ್ಚಿ ನೋವ ಸಹಿಸುವ, ಜಗವ ಕಾಯುವ ಖಾಕಿ ಕಂಗಳ ನೋವು ಅರಿತವರ ಸಾಲು ಕಿರಿದು. ಅಂದರೆ ಅವರ ನೋವೇನಿದೆ, ಆ ಖಾಕಿ ಉಟ್ಕೊಂಡವ್ರ ಮೇಲೆ ಬಹಳ ದರ್ಪದ ಅಧಿಕಾರಿಗಳಾಗಿ, ಬಹಳ ಧೈರ್ಯವಂತ ಅಧಿಕಾರಿಗಳಾಗಿ ಕಾಣಿಸಬಹುದು. ಆದರೆ ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಯಾರಿಗೆ ಗೊತ್ತಿದೆ? ಅವರ ಏಕಾಂತದಲ್ಲಿ, ಅವರ ಬೇಸರದಲ್ಲಿ, ಅವರ ಮನೋಭಿತ್ತಿಯಲ್ಲಿ ಏನೇನು ಸಂಭವಿಸ್ತಾ ಇದೆ ಗೊತ್ತಿಲ್ಲ ಅದು ನಮಗೆ. ಆದರೆ ಅಲ್ಲಿಗೆ ಬೆಳಕು ಬೀರೋದಿದೆಯಲ್ಲ, ಅದು ಕವಿತೆಯ ಕೆಲಸ.
ಹೀಗಾಗಿ ನಮ್ಮ ಅದೃಶ್ಯ ಲೋಕಗಳಿಗೆ ಬೆಳಕು ಬೀರುವಂಥ ಅನೇಕ ಸಾಲುಗಳು ಈ ಕವನ ಸಂಕಲನದಲ್ಲಿ ಇದ್ದಾವೆ. ನಿಮಗೊಂದು ಬೇರೆ ಜಗತ್ತೇ ಇಲ್ಲಿ ಪರಿಚಯ ಆಗ್ತಾ ಹೋಗ್ತದೆ. ಅಂಥ ಒಂದು ಮುಖ್ಯ ಕೆಲಸವನ್ನು ಅನೇಕ ಕವಿಗಳು ಮಾಡಿದ್ದಾರೆ. ಹೀಗಾಗಿ ಪೋಯೆಟ್ ಅಂದರೆ ಏನು ಅಂತಂದರೆ ಈಸ್ ಎ ಪ್ರೀಸ್ಟ್ ಆಫ್ ಇನ್ವಿಸಿಬಲ್. ಅವನು ನಮಗೆ ಅದೃಶ್ಯವಾಗಿ ಕಾಣ್ತಾ ಇರುವಂಥ ಒಂದು ಲೋಕವನ್ನು ಕಾಣಿಸುವ ಒಬ್ಬ ಪ್ರವಾದಿ, ಅಥವಾ ಅವಳು ಪ್ರವಾದಿ. ನಮಗೆ ಕಾಣದೇ ಇರುವಂಥ ಲೋಕವನ್ನು ನಮ್ಮ ಕಣ್ಣೆದುರು ತರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀಮತಿ ಅಯ್ಯಮ್ಮ ಎಡವಲ್ ಅವರು ಬುರ್ರಕಥಾ ಹಾಡನ್ನು ಹಾಡಿದರು. ಭಗತೇವಾನಳ ತಾಯಿ ಮಲ್ಲಮ್ಮ ಮಲ್ಲಮ್ಮನು, ಸತ್ಯವಾನಳ ತಾಯಿ ಮಲ್ಲಮ್ಮ ಮಲ್ಲಮ್ಮನು, ಮಲ್ಲಮ್ಮಗ ಏನು ವೈಭವ ಬಂದಾಳ ಮಲ್ಲಮ್ಮಗೆ, ಮೂವಾರನೇ ಜಣ್ಣೆದವರವ್ವ ಮಲ್ಲಮ್ಮಗೆ, ಕೇಳಿಗ ತೂತ ಹವರೇ ಒಳಿಚಾರ ಮಲ್ಲಮ್ಮಗ, ಇಳಿಯೋಲಾರದ ಬಾಯಿ ಕಳಚಾರ ಮಲ್ಲಮ್ಮಗ, ವರಾಲಾರದ ಕೊಡ ಕೊಟ್ಟಾರ ಮಲ್ಲಮ್ಮಗೂ, ತಂದು ತಂದು ನೀರು ಹಾಕುತ್ತಾಳ ಮಲ್ಲಮ್ಮನಿ, ಕೇಲಿನಾಗ ನೀರು ಇಲ್ಲವ್ವ ಮಲ್ಲಮ್ಮಗೂ, ಸಾಕ್ಷಾದನೇಶ್ವನೇ ಬಂದಾನ ಮಲ್ಲಮ್ಮಗೂ, ಬಂಗಾರದ ಕಪ್ಪಿ ಕಳಗುವನು ಮಲ್ಲಮ್ಮಗೆ, ಮಲ್ಲಮ್ಮ ಉಡ ಸೀರೆ ಮಲ್ಲಿಗೆ ನಾತಾವು, ಸಿರಿ ಸೆರಗಿನ ಮ್ಯಾರೆ ಮಲ್ಲಮ್ಮ ಶರಣಾರು, ಮಲ್ಲಂಬಗತೆ ಯಾರೇ ಮೆಚ್ಚಾರ ಸಾಕ್ಷಾದ ಶಿವನು, ಮೂವಾರನೇ ಜಣ್ಣೆದವರಮ್ಮ ಮಲ್ಲಮ್ಮಗೂ, ಮಾಯದ ಮಲ್ಲೆ ಇವಳೇ ಇದ್ದಾಳ ಮಲ್ಲಮ್ಮನಿ. ನಂತರ ಪಂಡಿತ್ ಅಂಬಯ್ಯನುಲಿ ಹಾಗೂ ಶ್ರೀಮತಿ ಅಯ್ಯಮ್ಮ ಎಡವಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಖಾಕಿಯೊಳಗಿನ ಕಾವ್ಯ ಜಗತ್ತು ಕವನ ಸಂಕಲನವನ್ನ ಕುರಿತು ಇಲ್ಕಲ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕವಿಗಳಾದ ಆರಿಫ್ ರಾಜಾ ಅವರು ಮಾತನಾಡುತ್ತಾ, ಎಲ್ಲಿ ಅಧಿಕಾರ ಇದೆ ಅಲ್ಲಿ ಅಂತಃಕರಣ ಇರೋದಿಲ್ಲ. ಬಟ್ ಇವೆರಡು ಒಂದೇ ಕಡೆ ಇದೆ ಏನಾಗುತ್ತಪ್ಪ ಅಂತಂದರೆ ಸೃಜನಶೀಲ ಚಟುವಟಿಕೆಗಳಂತ ನಾವೇನು ಕರಿತೀವಿ ಅವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆನೇ ನಮ್ಮ ಇವತ್ತಿನ ಕಾರ್ಯಕ್ರಮ. ಖಾಕಿಯೊಳಗಿನ ಕಾವ್ಯ, ಖಾಕಿಯಲ್ಲಿ ಅಧಿಕಾರ ಇದೆ, ಕಾವ್ಯದಲ್ಲಿ ಅಂತಃಕರಣ ಇದೆ. ಹೀಗಾಗಿ ಇದು ಖಾಕಿಯೊಳಗಿನ ಕಾವ್ಯ ಅಂದರೆ ಅಧಿಕಾರದಲ್ಲಿರ್ತಕ್ಕಂಥ ಅಥವಾ ಜವಾಬ್ದಾರಿಯಲ್ಲಿರ್ತಕ್ಕಂಥ ಒಂದು ಅಂತಃಕರಣ, ಹೊಣೆಗಾರಿಕೆಯಲ್ಲಿ ರೆಸ್ಪಾನ್ಸಿಬಿಲಿಟಿಲಿರ್ತಕ್ಕಂಥ ಒಂದು ಅಂತಃಕರಣ. ಈ ಅಂತಃಕರಣದ ಕಣ್ಣು ಯಾವುದು ಅಂದರೆ ಕಲೆ, ಸಂಗೀತ, ಸಾಹಿತ್ಯ, ಕಾವ್ಯ ಅಂತ. ಅಕ್ಷರ ಪ್ರೀತಿ, ಸಾಹಿತ್ಯದ ಸಂಸ್ಕಾರ, ಮಾನವೀಯತೆಯ ಒಂದು ಲಕ್ಷಣ ನಮ್ಮೊಳಗಿಲ್ಲದಿದ್ದರೆ ನಾವು ಮಾಡುವ ಯಾವ ಕರ್ತವ್ಯ ಕೂಡ ಅದು 100% ನೆರವೇರಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಜವಾಬ್ದಾರಿ ಎಲ್ರಿಗೂ ಇದೆ, ಆದರೆ ತಕ್ಷಣ ಕಣ್ಣಿಗೆ ಕಾಣೋದು ನಮಗೆ ಸೇನೆ ಮತ್ತು ಪೊಲೀಸ್ ವ್ಯವಸ್ಥೆ, ಶಿಕ್ಷಕ, ಇವು ಮೂರು ನಮ್ಮ ತಕ್ಷಣ ಕಣ್ಣಿಗೆ ಕಾಣಿಸ್ತವೆ ಸಮಾಜದಲ್ಲಿ. ಬೇರೆಯವರಿಗಿದೆ ಇಲ್ಲಂತಲ್ಲ, ಬಟ್ ಕಣ್ಣಿಗೆ ಕಾಣಿಸಲ್ಲ ಅದು. ಹೀಗಾಗಿ ಇಂಥ ಒಂದು ವ್ಯವಸ್ಥೆಯೊಳಗೂ ಇದ್ದು ತನ್ನೊಳಗಿನ ಸರ್ ಮಾತಾಡಿರೋದು ಮಗುವನ್ನು ಅಂತ ಒಂದು ಶಬ್ದವನ್ನು ಬೆಳೆಸಿದ್ರು. ಮಗುವನ್ನು ಅಂದರೆ ಇನೋಸೆನ್ಸಿ, ಮುಗ್ಧತೆಯನ್ನು ಉಳಿಸಿಕೊಂಡು ಈ ಸ್ಥಾನದಲ್ಲಿ ಇದ್ದುಕೊಂಡು, ಅದು ನಮ್ಮಂಥವ್ರು ಭಾಳ ಸರಳ, ಯಾಕಂದ್ರೆ ನಮಗೆ 4 ಗೋಡೆಗಳಿರ್ತವೆ. ಹೀಗಾಗಿ ನಾವು ಎಷ್ಟು ಬೇಕಾದ್ರೆ ಪಾಠ ಮಾಡ್ಬೋದು, ಯಾರು ಪ್ರಶ್ನೆ ಮಾಡಲ್ಲ. ಬಟ್ ಅಧಿಕಾರಿಗಳು, ಜವಾಬ್ದಾರಿಯುತ ಸ್ಥಾನದಲ್ಲಿ ಅಧಿಕಾರಿಗಳು ಈ ಬಗೆಯ ವಿಚಾರಗಳನ್ನು ಸಾರ್ವಜನಿಕವಾಗಿ ಹೇಳಬೇಕಂತಂದರೆ ಬಹಳಷ್ಟು ಬಗೆಯ ಅವರಿಗೆ ಆತಂಕಗಳು, ಒತ್ತಡಗಳು ಎಲ್ಲ ಇರ್ತವೆ. ಬಟ್ ವೈಚಾರಿಕ ಸ್ಪಷ್ಟತೆ ಇತ್ತು ಅಂತಂದರೆ ಎಲ್ಲಿ ಬೇಕಾದ್ರೆ ನಿಂತವರು ಮಾತನಾಡಬಹುದು. ಅದರ ಒಂದು ಉದಾಹರಣೆಯಾಗಿ ನಾನು ದಂಡಿನ ಸರ್ ಮತ್ತು ಇವರಲ್ಲಿ ಆ ಒಂದು ಸಣ್ಣ ಝಲಕನ್ನು ನೋಡಿದೆ, ಕಾಣಿಸ್ಕೊಳ್ತೇನೆ. ಯಾಕದು ಬಂತು, ಎಲ್ಲಿಂದ ಬಂತು ಆ ಒಂದು ನೈತಿಕ ಧೈರ್ಯ, ಶಕ್ತಿ ಅಂತಂದರೆ ಸಾಹಿತ್ಯದ ಓದು. ಅವರು IPS ಪ್ರಿಪ್ರೇಷನಿಗೆ ಸಾಹಿತ್ಯವನ್ನು ಮುಖ್ಯ ವಸ್ತುವನ್ನಾಗಿ ತಗೊಂಡು ಅಧಿಕಾರಿಯಾಗಿ ಬಂದಿದ್ದಾರೆ. ಅದು ಬಹಳ ವಿಶೇಷ. ನಮ್ಮ ದಂಡಿನ ಸರ್ ಅಂತೂ ಮೂಲತಃ ಲೇಖಕರು, ಆನಂತರ ಅಧಿಕಾರಕ್ಕೆ ಬಂದವರು. ಯಾರು ಕವಿಗಳಾಗಿ ಕಥೆಗಾರರಾಗಿ ಗುರುತಿಸ್ಕೊಳ್ಬೇಕಾಗಿತ್ತು ಅವರು ಬೇರೆ ರೀತಿಯಿಂದ ಗುರುತಿಸ್ಕೊಳ್ಳೋ ಒಂದು ಕಾಲದಲ್ಲಿ, ಯಾರು ಒಬ್ಬ ಅಧಿಕಾರಿಯಾಗಿ ಗುರುತಿಸ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಅವರು ಬೇರೆ ರೀತಿಯಿಂದ ಗುರುತಿಸ್ಕೊಳ್ಳೋಂಥ ಕಾಲದಲ್ಲಿ ಈ ವೈರುಧ್ಯ ಏನಿದೆಯಲ್ಲ, ಇವತ್ತಿನ ನಮ್ಮ ಮನಸ್ಥಿತಿಗೆ ಒಂದು ಮೆಟಾಫರ್ ಇದೆ, ರೂಪಕ. ನನಗೆ ಬಹಳ ಸಂತೋಷವನ್ನು ನೀಡಿರುವಂಥದ್ದು.
ಇದೇ ಸಂದರ್ಭದಲ್ಲಿ ಎಲ್ಲ ಕವಿಗಳಿಗೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಕವನ ಸಂಕಲನವನ್ನು ಕೊಟ್ಟು ಗೌರವಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯ ಮೇಲೆ ತಮ್ಮ ಉಪಸ್ಥಿತಿಯೊಂದಿಗೆ ಗೌರವವನ್ನು ತಂದುಕೊಟ್ಟು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರಂಗಣ್ಣ ಪಾಟೀಲ್ ಅಳ್ಳುಂಡಿಯವರು ಮಾತನಾಡಿದ್ದು ಹೀಗೆ. ಇವತ್ತ ಪೊಲೀಸ್ ಇಲಾಖೆಯು ಸಹ ಸಾಹಿತ್ಯಿಕ ವಲಯದಲ್ಲಿ ಬಂದಿರುವುದು ನಮಗೆಲ್ಲ ಸಂತೋಷದ ವಿಷಯ. ಯಾಕಂದರೆ ನಮ್ಮ ಪೊಲೀಸ್ ಇಬ್ಬರು ವರಿಷ್ಠಾಧಿಕಾರಿಗಳು ಅತ್ಯಂತ ಈ ಜಿಲ್ಲೆಯ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅವರಲ್ಲಿ ಕವಿ ಹೃದಯ ಕವಿ ಮನಸ್ಸಿರುವುದು ಭಾಳ ಸಂತೋಷಕರವಾದಂಥ ವಿಷಯ. ಈ ಕವಿ ಹೃದಯ ಕವಿ ಮನಸ್ಸು ಎಲ್ಲಿರ್ತದೆ ಅಲ್ಲಿ ಎಲ್ಲರನ್ನ ಪ್ರೀತಿಸುವ ಮನೋಭಾವ ಇರ್ತದೆ. ಇವತ್ತ ನಾನು ಇಲ್ಲಿ ಏನು ಕಂಡಿನಿ ಅಂದರೆ ತಮ್ಮ ಅಧೀನದ ಅಧಿಕಾರಿಗಳನ್ನು ನಿರಂಭಾವದಿಂದ ಎಲ್ಲರನ್ನ ಕುಟುಂಬದ ಸದಸ್ಯರಂತೆ ಕಂಡು ಆ ಅಧೀನದ ಅಧಿಕಾರಿಗಳಲ್ಲಿ ಸೇವೆಯನ್ನು ಪಡೆಯುವಂಥ ಮನಸ್ಸೇನಿದಲ್ಲ, ಈ ಆತ್ಮೀಯತೆ ಎಲ್ಲರಿಗೂ ಬರೋದಿಲ್ಲ. ಇಂಥ ಹೃದಯ ಶ್ರೀಮಂತಿಕೆ ಇರತಕ್ಕಂಥ ಅಧಿಕಾರಿಗಳಿದ್ದಾಗ ನಮ್ಮ ಜಿಲ್ಲೆಯೂ ಸಂತೃಪ್ತಿ ಆಗಿರುತ್ತದೆ, ಶಾಂತಿಯುತವಾಗಿರುತ್ತದೆ ಮತ್ತು ಎಲ್ಲರನ್ನ ಈ ಜೊತೆಗೆ ಕರೆದುಕೊಂಡು ಹೋಗಂಥ ಕೆಲಸವನ್ನು ಮಾಡುವಂಥ ಅಧಿಕಾರಿಗಳು ಸಿಗೋದು ಭಾಳ ಕಷ್ಟ. ಅಂಥದ್ರಲ್ಲಿ ಈ ಇಬ್ಬರ ಅಧಿಕಾರಿಗಳ ಸೇವೆ ಈ ಜಿಲ್ಲೆಗೆ ಇನ್ನೂ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಕವನ ಸಂಕಲನ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ನವದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿ ಸದಸ್ಯರಾದ ಡಾಕ್ಟರ್ ಚಿದಾನಂದ ಸಾಲಿಯವರು ವಹಿಸಿ ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಒಂದು ಗಜಲ್ನೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸೋದಕ್ಕೆ ಇಷ್ಟಪಡ್ತೇನೆ. ಕವಿಯ ತ್ರಾಸು ಯಾರು ಅರಿತವರು, ಬರೆದರಾಗದು ತೋಚಿದಂತೆ ಕವಿತೆ. ಕವಿಯ ತ್ರಾಸು ಯಾರು ಅರಿತವರು, ಬರೆದರಾಗದು ತೋಚಿದಂತೆ ಕವಿತೆ. ಸುಲಭವಲ್ಲ ಎಚ್ಚರದಿ ಮಲಗಿರುವವರ ಯಾಮಾರಿಸಿ ದೋಚಿದಂತೆ ಕವಿತೆ. ಎಲ್ಲ ಹೇಳಿದರೂ ಏನೂ ತಿಳಿಯದ ನಿಗೂಢ ಗುರು ಬದುಕಿನಂತೆ ಕವಿತೆ. ಹೇಳದೆಯೇ ಏನೆಲ್ಲ ತಿಳಿಯುವಂತೆ ತರುಣಿ ಮರೆಯಲ್ಲಿ ನಾಚಿದಂತೆ ಕವಿತೆ. ಕಾಡ ಕುಸುಮದ ಪುನುಗ ಹಿಡಿಯಲ್ಲಿ ಹಿಡಿದಿಡಲಾಗದೆ ಚಡಪಡಿಸಿದಂತೆ ಕವಿತೆ. ಸುಲಭವಲ್ಲ ಎತ್ತೆತ್ತಲೋ ಹಾರುವ ತಲೆಗೂದಲ ಹಿಡಿದು ಬಾಚಿದಂತೆ ಕವಿತೆ. ಬಳಿ ಸುಳಿದು ಕಾಡುವ ರೂಪಕಗಳು ಕೈ ಸಿಗದ ಹೇನುಗಳು ಬುಳಬುಳಿಸಿದಂತೆ ಕವಿತೆ. ಮಿಂಚಿ ಮಾಯವಾದಾಗ ಸಾಲುಗಳು ನೀರ ಮೇಲೆ ಗೆರೆಯ ಗೀಚಿದಂತೆ ಕವಿತೆ. ಕಾವ್ಯ ಕನ್ನಿಕೆಯೊಲುಮೆ ಕಡು ಕಷ್ಟ ಕೇಳದೆಯೇ ದೇವರು ವರ ನೀಡಿದಂತೆ ಕವಿತೆ. ನಿಜವೆಂದರೆ ಸಾಲಿ ಸೂಜಿಯಲ್ಲಿ ಪದಗಳ ಹಾಕಿ ಸಲಿಕೆಯಲ್ಲಿ ಅರ್ಥಗಳ ಬಾಚಿದಂತೆ ಕವಿತೆ. ಭಾರತೀಯ ಸಮಾಜದ ಮನಸ್ಥಿತಿ ಒಂದು ವಿಶಿಷ್ಟವಾಗಿದೆ. ಅಲ್ಲಿ ಸೈನಿಕ, ಶಿಕ್ಷಕ ಮತ್ತು ರೈತ ಈ ಮೂರು ವೃತ್ತಿಗಳಲ್ಲಿ ಇರುವವರನ್ನು ನಾವು ಗ್ಲೋರಿಫೈ ಮಾಡ್ತಾ ಬಂದಿದ್ದೀವಿ, ನೋಡ್ತಾ ಬಂದಿದ್ದೀವಿ. ಆದರೆ ಸರಿಸುಮಾರು ಇದೇ ಕೆಲಸವನ್ನು ಮಾಡುವ ಪೊಲೀಸರನ್ನ ನಾವು ಭಯದಿಂದ ಅವರನ್ನು ದೂರ ಇಡ್ತಾ ಬಂದಿದ್ದೇವೆ. ಇದಕ್ಕೆ ಕಾರಣ ಏನಂತಂದರೆ, ನಮಗೆ ತಾಯಿ ನೀನು ಊಟ ಮಾಡದೇ ಇದ್ದರೆ ಪೊಲೀಸರಿಗೆ ಹಿಡ್ಕೊಡ್ತೀನಿ ಅಂತ ಹೇಳ್ಬಿಟ್ಲು. ಪೊಲೀಸರು ಅಂದರೆ ಒಂದು ಗುಮ್ಮ, ಭಯಾನಕವಾದದ್ದು ಅಂತಕ್ಕಂಥ ಕಲ್ಪನೆ ನಮಗೆ ಬಾಲ್ಯದಲ್ಲೇ ಸಿಕ್ಕಿತು. ಸಾಹಿತ್ಯದ ಓದು ಕೂಡ ಕನ್ನಡ ಸಾಹಿತ್ಯದಲ್ಲಿ ನಮಗೆ ಸಿಗುವ ಪೊಲೀಸ್ ವೃತ್ತಿಯಲ್ಲಿರುವವರ ಚಿತ್ರಣ ಕೂಡ ನಿಮಗೆ ಬಹಳ ಆಶಾದಾಯಕವಾಗಿ ಏನೂ ಇಲ್ಲ ಅಂತ ನನಗನ್ನಿಸ್ತದೆ. ನೀವು ಮುಗಿಲೊಡಲ ಮಿಂಚು ಬರೆದಿರುವ BR ವೆಂಕಣ್ಣವರ ಕಥೆಯಲ್ಲೂ ಕೂಡ ಪೊಲೀಸರು ಕೆಟ್ಟವರಾಗಿಯೇ ಕಾಣಿಸ್ತಾರೆ. ದೇವನೂರು ಮಹಾದೇವರ ಎಲ್ಲ ರೀತಿಯಿಂದಲೂ ರಿಟೈರ್ಮೆಂಟ್ಗೆ ಸಿದ್ಧನಾಗಿರುವ ರೇವಯ್ಯನೆಂಬೋ PCU ಅಂತ ಬರ್ತದೆ. ಅವನಿನ್ನೂ ವೃತ್ತಿಯಲ್ಲಿ ಇರ್ತಾನೆ. ಅಂದರೆ ನಾವು ಅವರನ್ನು ಕೆಟ್ಟವರನ್ನಾಗಿ ಕಾಣ್ತಾ ಇರ್ತೀವಿ. ಯಾಕೆಪ್ಪ ಅಂದರೆ ಅವರ ಬಗೆಗೆ ನಮ್ಮೊಳಗೊಂದು ಅಸಹನೆ ಇರ್ತದ. ಆ ಅಸಹನೆಗೆ ಕಾರಣವಾಗಿ ಬಾಲ್ಯದಲ್ಲಿ ನಮ್ಮೊಳಗೆ ಬಿತ್ತರಾದ ಭಯ ಕೆಲಸ ಮಾಡಿರ್ತದೆ. ಹೀಗೆ ಒಂದು ಸಮಾಜದ ಅಭೀಪ್ಸೆಯ ಪರಿಣಾಮವಾಗಿ ನಮ್ಮೊಳಗೆ ಈ ವೃತ್ತಿಯಲ್ಲಿ ಇರುವವರ ಬಗೆಗೆ ಒಂದು ಬಗೆಯ ದೂರೀಕರಣ ಇರ್ತದೆ. ಒಂದು ಕಡೆಗೆ ಸೈನಿಕರ ವೈಭವೀಕರಣ ಇದೆ, ಇನ್ನೊಂದು ಕಡೆಗೆ ಪೊಲೀಸರ ದೂರೀಕರಣ ಇದೆ. ಆದರೆ ನನಗೆ ಇವೆರಡನ್ನು ಯಾವ ರೀತಿ ನೋಡಬೇಕು ಅನ್ನಿಸ್ತದೆ ಅಂತಂದರೆ, ಪೊಲೀಸರು ಕೂಡ ಒಂದು ವಿಧದಲ್ಲಿ ಸೈನಿಕರೇ. ಸೈನಿಕರನ್ನು ನಾವು ಗಡಿಯಲ್ಲಿ ಕೆಲಸ ಮಾಡುವ ಪೊಲೀಸರು ಅಂತ ಕರೆಯಬೇಕು. ಪೊಲೀಸರನ್ನು ನಾವು ಸಮಾಜದಲ್ಲಿ ಕೆಲಸ ಮಾಡುವ ಸೈನಿಕರು ಅಂತ ಕೆಲಸ ಮಾಡಬೇಕಂತ ಅನಿಸ್ತದೆ. ಏಕೆಂದರೆ ಕಡೆಯ ಪಕ್ಷ ನಿಮಗೆ ಗಡಿಯಲ್ಲಿ ನಿಮ್ಮ ಶತ್ರು ಯಾರು, ಅವನ ಸ್ಟ್ರಾಟಜಿ ಏನು, ವಾರ್ ಸ್ಟ್ರಾಟಜಿ ಏನು ಎಲ್ಲ ಗೊತ್ತು ನಿಮಗೆ. ಸಮಾಜದಲ್ಲಿರ್ತಕ್ಕಂತಹ ಕ್ಷುದ್ರ ಶಕ್ತಿಗಳು, ಘಾತಕ ಶಕ್ತಿಗಳು ಅವ್ರ ಮಧ್ಯೆ ಇದ್ದುಕೊಂಡು ಅವರನ್ನು ಗುರುತಿಸಿ ಅವರಂತೆ ಇದ್ದು ಅವರನ್ನು ಹಿಡಿಬೇಕು, ಅವರನ್ನು ಮಣಿಸ್ಬೇಕು, ಅವರನ್ನು ಸರಿದಾರಿಗೆ ತರಬೇಕು. ಈಗ ಕಾರಾಗೃಹ ಇಲಾಖೆಯನ್ನು ಕರೆಕ್ಷನಲ್ ಸರ್ವಿಸ್ ಅಂತ ಕರೆದಿದ್ದಾರೆ, ಸುಧಾರಣಾ ಇಲಾಖೆ ಅಂತ ಮಾಡಿದ್ರೆ ಅದನ್ನು ತರಬೇಕು ಅಂತಂದರೆ ಎಷ್ಟು ಕಷ್ಟದಾಗಿರ್ತದಲ್ಲ. ಈ ಕಷ್ಟಕ್ಕೆ ಪ್ರತಿನಿತ್ಯ ಪೊಲೀಸರು ಮುಖಾಮುಖಿ ಆಗ್ತಾ ಇರ್ತಾರೆ. ಉನ್ನತ ಹಂತದಲ್ಲಿರುವ ಅಧಿಕಾರಿಗಳಿಂದ ಹಿಡಿದು ತಳ ಹಂತದಲ್ಲಿರುವ ಅಧಿಕಾರಿಗಳವರೆಗೆ ಎಲ್ಲರೂ ಪ್ರತಿನಿತ್ಯ ಈ ಉದ್ವಿಗ್ನತೆ, ಈ ಆತಂಕ ಇದಕ್ಕೆ ಮುಖಾಮುಖಿ ಆಗ್ತಾ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಾ ಇರ್ತಾರೆ, ತಮ್ಮ ಸ್ವಾಸ್ಥ್ಯವನ್ನು ಬಲಿಕೊಟ್ಟು.
ಬಹಳ ಮುಖ್ಯವಾಗಿರೋ ಮಾತಿದು. ಅದಕ್ಕೋಸ್ಕರವಾಗಿ ನಮಗೆ ಸಮಾಜದಲ್ಲಿ ಸೈನಿಕರ ಬಗೆಗೆ ಇರತಕ್ಕಂತಹ ಗೌರವ ಪೊಲೀಸರ ಬಗೆಗೂ ಇರುವಂತೆ ಚಿತ್ರವನ್ನು ಬದಲಾಯಿಸುವ ಜವಾಬ್ದಾರಿ ಲೇಖಕರ ಮೇಲೆ ಇದೆ ಅಂತ ನನಗಂತೂ ಅನಿಸ್ತಾ ಇದೆ. ಒಂದು ಇಲಾಖೆಯಲ್ಲಿರ್ತಕ್ಕಂತಹ ಸುಮಾರು 72 ಜನ ಲೇಖಕರು, ಕವಿ ಮನಸ್ಸಿನವರು ಇಲ್ಲಿ ಒಂದು ಸಂಕಲನವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಂದರೆ ಅವರು ಸಾಮಾಜಿಕ ಆರೋಗ್ಯಕ್ಕಾಗಿ ಎಷ್ಟು ವಿಧದಲ್ಲಿ ತುಡಿತಾಗಿದ್ದಾರೆ. ತಮ್ಮನ್ನು ತಾವು ಸುಟ್ಟುಕೊಂಡು ಲೋಕವನ್ನು ಬೆಳಗುವ ಹಣತೆಗಳಂತೆ ಇವರು ನನಗೆ ಕಾಣಿಸ್ತಾ ಇದ್ದಾರೆ. ಕವನ ಸಂಕಲನ ಕಾರ್ಯಕ್ರಮದ ಕೊನೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಬೇವಿನ ಬೆಂಚಿಯವರು ಸರ್ವರಿಗೆ ವಂದಿಸಿದರು. ನಂತರ ಕವಿಗೋಷ್ಠಿ ಕಾರ್ಯಕ್ರಮವು ಆರಂಭವಾಯಿತು. ಮೊದಲಿಗೆ ಶ್ರೀಮತಿ ನಾಗರತ್ನ ಅವರು ತಮ್ಮ ಕವಿತೆಯನ್ನ ಓದಿದ್ದು ಹೀಗೆ: ಪೊಲೀಸ್ ನಿನಗೆ ಸೆಲ್ಯೂಟ್ ಅನ್ನೋ ಒಂದು ಕವನವನ್ನ ವಾಚನ ಮಾಡುತ್ತೇನೆ. ಜನಸೇವೆಯನ್ನು ಮಾಡುವ ಆ ರಕ್ಷಕ, ಮೆಚ್ಚಿದೆವು ನಿನ್ನ ಕಾಯಕ, ನೀನೇ ಜನಪ್ರಿಯ ನಾಯಕ, ನಮ್ಮನ್ನು ರಕ್ಷಿಸುವ ಕೀರ್ತಿದಾಯಕ. ಬಹಳ ಕಷ್ಟಕರ ನಿನ್ನ ಜೀವನ, ಅನ್ಯಾಯ ತೊಲಗಿಸಲು ಬೇಕು ನಿನ್ನ ದರ್ಶನ, ಸಮಾಜವನ್ನು ಕಾಯುತ್ತಿದೆ ನಿನ್ನ ನಯನ, ಜನ ಸಂಕಷ್ಟಕ್ಕೆ ನೆನಪಾಗುವುದರಲ್ಲಿ ನೀನೇ ಪ್ರಧಾನ, ತಪ್ಪಿಸುವೆ ಆಗುತ್ತಿರುವ ಹಗರಣ, ಸಮಸ್ಯೆ ಇದ್ದ ಕಡೆ ನಿನ್ನ ಪ್ರಯಾಣ, ನಮ್ಮನ್ನು ಕಾಪಾಡುವೆ ಒತ್ತೆ ಇಟ್ಟು ನಿನ್ನ ಪ್ರಾಣ, ಸುಸಜ್ಜಿತ ಸಮಾಜ ಮಾಡುವೆ ನೀ ನಿರ್ಮಾಣ, ಸಮಸ್ಯೆ ಇದ್ದಲ್ಲೆಲ್ಲ ನಿನ್ನ ತಿರುಗಾಟ, ಇದರಿಂದ ನಿನ್ನ ಕುಟುಂಬ ಪರದಾಟ, ಪ್ರಕೃತಿ ವಿಕೋಪಗಳಿಂದ ಜನರ ಅಲೆದಾಟ, ರಕ್ಷಿಸಲು ನೀ ಪಣ ತೊಟ್ಟಾಗ ನಿಂತಂತಾಗುವುದು ನಮ್ಮ ಉಸಿರಾಟ. ಪೊಲೀಸ್ ನಿನಗೆ ಸೆಲ್ಯೂಟ್. ನಂತರ ವೀರೇಶ್ ಎಸ್ಎಂ ಅವರು ತಮ್ಮ ಕವನ ವಾಚನ ಮಾಡಿದ್ದು ಹೀಗೆ: ನನ್ನ ಕವನದ ಶೀರ್ಷಿಕೆ ನೀವು ಪೊಲೀಸರಾಗಿ ನಿಮ್ಮ ಕುಟುಂಬಕ್ಕಾಗಿ. ನಾನೊಬ್ಬ ವೀರ, ನಾನೊಬ್ಬ ಧೀರ, ನಾನೊಬ್ಬ ಸೂರನೆಂಬುದು ನಿಮಗೆ ಗೊತ್ತಲ್ಲವೇ? ಸುಡ್ಗಾಡಿರಲಿ, ಬಿರುಗಾಳಿರಲಿ, ತೆಗ್ಗುಗಳಿರಲಿ, ದಿನ್ನೆಗಳಿರಲಿ, ದೆವ್ವಗಳಿರಲಿ, ಭೂತಗಳಿರಲಿ, ನಾನೊಬ್ಬ ವೀರ, ಧೀರ, ಸೂರನೆಂಬುದು ನಿಮಗೆ ಗೊತ್ತಲ್ಲವೇ? ನನ್ನ ದೇವರ ಆದೇಶಕ್ಕಾಗಿ ಕಾಯುವೆನು, ನನ್ನ ಸ್ಥಳದ ಒಳಿತಿಗಾಗಿ ನುಗ್ಗುವೆನು, ನನ್ನ ಬಂಧುಗಳನ್ನು ರಕ್ಷಿಸುವೆನು, ಭೂತ ಪ್ರೇತಗಳ ಭೇದಿಸಲು, ದೆವ್ವ ಕವಗಳ ಬಿಡಿಸಲು, ಸುಡುಗಾಡ ಕೆಡಿಸಲು, ಸಾರ್ವಜನಿಕರ ಶಾಂತಿಗೆ ಅರ್ಥವ ಹುಡುಕಲು ಬಂದಿರುವೆನು ನಾನೊಬ್ಬನು ನಿಮ್ಮ ಓಣಿಯ ಹುಣ್ಣಿಮೆಯಾಗಲು. ನಾನೊಬ್ಬ ಪೊಲೀಸ್ ನೀವೇ ಕರೆಯಲು, ನಿಮ್ಮ ಶಾಂತಿಯ ಹಸಿರೇ ನನ್ನ ನೆಮ್ಮದಿಯ ಉಸಿರು. ನನ್ನೊಂದಿಗೆ ಬನ್ನಿ ಸಮಾಜದ ಒಳಿತಿಗಾಗಿ, ದುಷ್ಟ ದರೋಡೆ ಕಳ್ಳಕಾಕರ ತಡೆಗಾಗಿ, ಕುಳಿತುಕೊಳ್ಳದೆ ನಡೆದಾಡಿ ಓಡಾಡಿ ದೇಶದ ಏಳಿಗೆಗಾಗಿ, ನೀವೇ ಪೊಲೀಸರಾಗಿ ನಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ. ಬಸವರಾಜ್ ಮಾನಶೆಟ್ಟಿಯವರು ತಮ್ಮ ಕಾವ್ಯವನ್ನು ಅಭಿವ್ಯಕ್ತಪಡಿಸಿದ್ದು ಹೀಗೆ: ನನ್ನ ಕವನದ ಶೀರ್ಷಿಕೆ ಅನಿಸುವುದಿಲ್ಲವೇ, ಅನಿಸುವುದಿಲ್ಲವೇ ಮುಂದೊಂದು ದಿನ ನಾವು ಹೀಗೆ ಅಂತ. ನವಮಾಸ ಹೊತ್ತದ್ದು ನೋವುಂಡು ಹೆತ್ತದ್ದು, ನವಮಾಸ ಹೊತ್ತದ್ದು ನೋವುಂಡು ಹೆತ್ತದ್ದು, ಕೈ ತುತ್ತು ತಿನಿಸಿದ್ದು ಕೈ ಹಿಡಿದು ನಡೆಸಿದ್ದು, ಅನಿಸುವುದಿಲ್ಲವೇ ಮುಂದೊಂದು ದಿನ ನಾವು ಹೀಗೆ ಅಂತ. ಬಿದ್ದಾಗ ಕೈ ಹಿಡಿದು ಎತ್ತಿದ್ದು, ಸೋತಾಗ ಸಾಂತ್ವನ ಹೇಳಿದ್ದು, ಅತ್ತಾಗ ಕಣ್ಣೀರೊರೆಸಿ ತಬ್ಬಿದ್ದು, ಹೆಗಲ ಮೇಲೆ ಹೊತ್ತು ಜಗವ ಸುತ್ತಿದ್ದು, ಅನಿಸುವುದಿಲ್ಲವೇ ಮುಂದೊಂದು ದಿನ ನಾವು ಹೀಗೆ ಅಂತ. ಹಸಿದ ಹೊಟ್ಟೆಯಲ್ಲಿ ಹೊಟ್ಟೆ ಬಿರಿಯುವಂತೆ ತಿನಿಸಿದ್ದು, ಹರಿದ ಬಟ್ಟೆ ಕಟ್ಟಿ ಹೊಸ ಬಟ್ಟೆ ತೊಡಿಸಿದ್ದು, ಅಕ್ಷರವ ತೀಡಿಸಿ ತಿದ್ದಿಸಿ ಕಲಿಸಿದ್ದು, ಭಾರವಾದ ಬದುಕಿನಲ್ಲಿ ನಮ್ಮನ್ನು ಹೊತ್ತು ಸಾಗಿದ್ದು, ಅನಿಸುವುದಿಲ್ಲವೇ ಮುಂದೊಂದು ದಿನ ನಾವು ಹೀಗೆ ಅಂತ. ತಪ್ಪು ಮಾಡಿದಾಗ ಒಪ್ಪಿಕೊಂಡಿದ್ದು, ಗೆದ್ದಾಗ ಹಿಗ್ಗಿ ಅಪ್ಪಿಕೊಂಡಿದ್ದು, ಬಡತನದಲ್ಲಿ ಬದುಕು ಕಟ್ಟಿಕೊಂಡಿದ್ದು, ಮೊಳಕೆಯಿಂದ ಹೆಮ್ಮರವಾಗಿ ಬೆಳೆದ ಮೇಲೆ ಹಿರಿಯ ಜೀವಿಗಳನ್ನು ಹೊರಹಾಕಿದವರೇ, ಅನಿಸುವುದಿಲ್ಲವೇ ಮುಂದೊಂದು ದಿನ ನಾವು ಹೀಗೆ ಅಂತ. ನಂತರ ಶ್ರೀಮತಿ ಶಾಂತಾ ಕುಲಕರ್ಣಿಯವರು ತಮ್ಮ ಕವಿತೆಯನ್ನು ಓದಿದ್ದು ಹೀಗೆ: ನನ್ನ ಕವನದ ಶೀರ್ಷಿಕೆ ಇನಿಯ. ಚಿಗುರು ಮೀಸೆಯಲ್ಲಿ ನೀ ನಕ್ಕ ನಗು ನಿದ್ದೆಗೆಡಿಸಿದೆ ಇನಿಯ, ನಿನ್ನ ಕಣ್ಣಲ್ಲಿ ಹರಳಿದ ಪ್ರೀತಿಯ ಭಾವ ಎನ್ನ ಬರುವಂತೆ ಮಾಡಿದೆ ಸನಿಯ. ಚಿಗುರು ಮೀಸೆಯಲ್ಲಿ ನೀ ನಕ್ಕ ನಗು ನಿದ್ದೆಗೆಡಿಸಿದೆ ಇನಿಯ, ನಿನ್ನ ಕಣ್ಣಲ್ಲಿ ಅರಳಿದ ಪ್ರೀತಿಯ ಭಾವ ಎನ್ನ ಬರುವಂತೆ ಮಾಡಿದೆ ಸನಿಯ. ಹೇಗೆ ತಲುಪಿಸಲಿ ನಿನ್ನ ಮನಕ್ಕೆ ನನ್ನ ಪ್ರೀತಿಯ ವಿಷಯ, ನಿನ್ನ ಒಪ್ಪಿಗೆಯ ರುಜುವಿಗಾಗಿ ಕಾಯುತ್ತಿದೆ ಈ ನನ್ನ ಹೃದಯ. ಹೇಗೆ ತಲುಪಿಸಲಿ ನಿನ್ನ ಮನಕ್ಕೆ ನನ್ನ ಪ್ರೀತಿಯ ವಿಷಯ, ನಿನ್ನ ಒಪ್ಪಿಗೆಯ ರುಜುವಿಗಾಗಿ ಕಾಯುತ್ತಿದೆ ಈ ನನ್ನ ಹೃದಯ. ಚಿಗುರಿದ ಕನಸಿನಲ್ಲಿ ಅರಳಿದ ಪ್ರೀತಿಯಲ್ಲಿ ಈ ಜಗದಿ ನಾ ಕಳೆದಿರುವೆ, ನಿನ್ನ ಮೌನವ ಮುರಿದು ನನ್ನ ಬಾಳ ಉಸಿರಿಗಾಗಿ
ಬರುವ ದಾರಿಯ ಕಾಯುತ್ತಿರುವೆ. ಚಿಗುರಿದ ಕನಸಿನಲ್ಲಿ ಅರಳಿದ ಪ್ರೀತಿಯಲ್ಲಿ ಈ ಜಗದಿ ನಾ ಕಳೆದಿರುವೆ. ನಿನ್ನ ಮೌನವ ಮುರಿದು ನನ್ನ ಬಾಳ ಉಸಿರಾಗಿ ಬರುವ ದಾರಿಯ ಕಾಯುತ್ತಿರುವೆ. ನೀನಿಲ್ಲದ ಪ್ರತಿ ಕ್ಷಣವೂ ವೇದನೆಯ ಅನುಭವಿಸುತ್ತಿರುವೆ. ನಿನ್ನ ಬರುವಿಗಾಗಿ ಸದಾ ಶಾಕುಂತಲೆಯಂತೆ ಕಾಯುತ್ತಿರುವೆ. ನೀನಿಲ್ಲದ ಪ್ರತಿ ಕ್ಷಣವೂ ವೇದನೆಯ ಅನುಭವಿಸುತ್ತಿರುವೆ. ನಿನ್ನ ಬರುವಿಗಾಗಿ ಸದಾ ಶಾಕುಂತಲೆಯಂತೆ ಕಾಯುತ್ತಿರುವೆ. ಹೊಸೆದು ಬಂದ ಬಂಧದಲ್ಲಿ ಬೆಸೆದು ಹೋಗೋಣ ಬಾ. ತಲ್ಲೆಣಿಸುತ್ತೀಯ ಮನದೊಳಗೆ ಹೊಸ ಭರವಸೆಯ ಕಟ್ಟೋಣ ಬಾ. ವಿಶಾಲ ಜಗದೊಳಗೆ ಸ್ವಚ್ಛಂದದಿ ಬದುಕಿ ಬಾಳೋಣ ಬಾ. ಬೆಸುಗೆಯ ಬಿಸು ಅಪ್ಪಿಗೆಯಲ್ಲಿ ಒಂದಾಗೋಣ ಬಾ. ಯಲ್ಲಪ್ಪ KYR ಅವರು ತಮ್ಮ ಕವನ ವಾಚನ ಮಾಡಿದ್ದು ಹೀಗೆ. ನನ್ನ ಕವನದ ಶೀರ್ಷಿಕೆ ಬಡಾಯಿ. ಅರ್ಥಾರ್ಥದಲ್ಲಿ ಕೊಬ್ಬು ಸೊಕ್ಕು ದಿಮಾಕಿ ಅಂತ ಕರಿತೀವಿ. ನಿಲ್ಲಲು ನಿರ್ದಿಷ್ಟ ನೆಲೆಯಿಲ್ಲ ಮೋಡಗಳಿಗೆ, ಆದರೂ ಗುಡುಗು ಸಿಡಿಲಿನ ಬಡಾಯಿ. ಹೊಗಳಿಕೆಗೆ ಬಲೂನಿನಂತೆ ಹಿಗ್ಗುತ್ತೇವೆ, ತೆಗಳಿಕೆಗೆ ಗಾಳಿ ಬಿಟ್ಟಂತೆ ಕುಗ್ಗುವುದೇ ಬಡಾಯಿ. ನಮ್ಮದಲ್ಲದ ವಸ್ತುಗಳಿಗೆ ದಾನಿಗಳಾಗುತ್ತೇವೆ, ನಮ್ಮದಾದರೆ ಎಡೆತೆರೆದ ನಾಗರಗಳಂತಾಗುವುದೇ ಬಡಾಯಿ. ಎಲ್ಲ ಇರುವಾಗ ಹೆಮ್ಮೆ ಬೀಗುತ್ತೇವೆ, ಖಾಲಿಯಾದಾಗ ದೇವರನ್ನು ಬೇಡುವುದೇ ಬಡಾಯಿ. ಉಣಲು ಸಮೃದ್ಧವಿರುವಾಗ ಉದಾರಿಗಳಾಗುತ್ತೇವೆ, ಕೊರತೆ ಇರುವಾಗ ಸ್ವಾರ್ಥಿಗಳಾಗುವುದೇ ಬಡಾಯಿ. ನಮ್ಮ ನಿಮ್ಮೆಲ್ಲರಲ್ಲುಂಟು ಅದನ್ನರಿಯೋ ಅದನ್ನರಿಯೋ ಅದನ್ನರಿಯೋ. ಸೈಯದ್ ವಲಿ ಮುಜಾವರ್ ಅವರು ತಮ್ಮ ಕಾವ್ಯವನ್ನು ಅಭಿವ್ಯಕ್ತಪಡಿಸಿದ್ದು ಹೀಗೆ. ನನ್ನ ಕವನದ ಶೀರ್ಷಿಕೆ ಲಾಠಿಯೇ ಲೇಖನಿಯಾದಾಗ. ಏನೆಂದು ಬರೆಯಲಿ ನನ್ನ ಇಲಾಖೆಯ ಸೂರ್ಯ ಚಂದ್ರರ ಬಗ್ಗೆ, ಬರೆಯಲು ಹಾಳೆಗಳೇ ಸಾಲವು. ಎಷ್ಟಂತ ಬರೆಯಲಿ ಆ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ, ಬರೆಯುತ್ತಾ ಹೋದರೆ ನಾಳೆಗಳೂ ಸಾಲವು. ಹೇಗಂತ ಬರೆಯಲಿ ಅವರ ಆ ದೊಡ್ಡ ಸಾಧನೆಯ ಬಗ್ಗೆ ಈ ಚಿಕ್ಕ ಲೇಖನಿಯಿಂದ. ಅವರನ್ನು ಕುರಿತು ಬರೆಯುತ್ತಾ ಹೋದರೆ ಈ ಲೇಖನಿಯಲ್ಲಿಯ ಶಾಹಿ ಕೂಡ ಸಾಲದು. ಏನೆಂದು ಹರ್ಷಿಸಲಿ ಅವರ ಬಗ್ಗೆ, ಎಷ್ಟಂತ ವರ್ಣಿಸಲಿ, ವರ್ಣಿಸಲು ಅಕ್ಷರ ವರ್ಣಮಾಲೆಯೇ ಸಾಲದು. ಯಾರಿಗೆ ಹೋಲಿಸಲಿ, ಹೇಗೆ ಹೋಲಿಸಲಿ? ನಾನವರನ್ನ ಸೂರ್ಯನಿಗೆ ಹೋಲಿಸಿದರೆ ಚಂದ್ರನ ಬೆಳದಿಂಗಳು ಸಿಗದು, ಚಂದ್ರನಿಗೆ ಹೋಲಿಸಿದರೆ ಸೂರ್ಯನ ಬೆಳಕು ಸಿಗದು. ಸದಾ ಪೊಲೀಸ್ ಇಲಾಖೆಗೆ ಸೂರ್ಯ ಚಂದ್ರರಾಗಿ, ಸಿಬ್ಬಂದಿ ಸಹಾಯ ಸಹಕಾರಕ್ಕೆ ಬಿಸಿಲ ಬೆಳದಿಂಗಳಾಗಿ, ಖಡಕ್ ಕಾಕಿಯಲ್ಲಿಯೂ ಸಾಹಿತ್ಯದ ಸೆಲೆ ಉಕ್ಕಿಸಿದ, ಕಾಕಿಯೊಳಗಿನ ಕಾವ್ಯ ಜಗತ್ತನ್ನು ಪ್ರಪಂಚಕ್ಕೆ ಪರಿಚಯಿಸಿದ ಬೆಳಗುವ ಸೂರ್ಯ ಸನ್ಮಾನ್ಯ ಶ್ರೀ ನಿಖಿಲ್ ಬಿ SP ಸರ್ ಅವರೇ, ಬೆಳದಿಂಗಳ ಚಂದ್ರ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ದಂಡಿನ್ ASP ಸಾಹೇಬ್ರವರೇ, ಈ ಸೂರ್ಯ ಚಂದ್ರರ ಕುರಿತು ಬರೆಯಲು ನನ್ನ ಕೈಗಳೇ ಸೋಲವು. ಇವರ ಬಗ್ಗೆ ಸದಾ ಬರೆಯುತ್ತಲೇ ಇರಲು ಪದ ಪುಂಜಗಳೇ ಸಾಲವು. ಪೊಲೀಸ್ ಇಲಾಖೆಯಲ್ಲಿ ಆರಂಭವಾಗುವುದು ಸಾಹಿತ್ಯದ ಸುಯೋಗ, ಕರ್ತವ್ಯಕ್ಕೆ ಬಳಸುವ ಪೊಲೀಸ್ ಲಾಠಿ ಲೇಖನಿಯಾದಾಗ. ಸುರೇಶ್ ಬಾಬು ಜಂಬಲದಿನ್ನಿಯವರು ತಮ್ಮ ಕವಿತೆಯನ್ನು ಓದಿದ್ದು ಹೀಗೆ. ನನ್ನ ಕವಿತೆಯ ಶೀರ್ಷಿಕೆ ಹೆಸರು ನನ್ನ ಗುಡಿಸಲು. ಯುದ್ಧಗಳಿಲ್ಲ, ಜಾಗಟೆಗಳಿಲ್ಲ, ನಿರಾಳ ಮೌನ, ಹಿಂಸೆಗಳಿಲ್ಲ, ಕ್ರಾಂತಿಗಳಿಲ್ಲ, ಉಳುಕು ಕಟ್ಟಿಗೆಗಳೂ ಇಲ್ಲ, ಶಾಂತಿಧಾಮ ನನ್ನ ಗುಡಿಸಲು. ವಾಸಿಸುವ ಗೂಡಿಗೆ ಗೋಡೆಗಳಿಲ್ಲ, ಬೆಳೆಯುವ ಹೊಲಗಳಿಗೆ ಕಾಯಲು ಬೇಲಿಗಳಿಲ್ಲ, ಶಾಂತಿಧಾಮ ನನ್ನ ಗುಡಿಸಲು. ವಂಚು ಹಾಕುವವರಿಲ್ಲ, ಸಂಚು ಹೂಡುವವರಿಲ್ಲ, ಒನ್ನು ಕದಿಯುವವರಿಲ್ಲ, ಶಾಂತಿಧಾಮ ನನ್ನ ಗುಡಿಸಲು. ನೆಲೆಸುವ ಸೂರಿಗೆ ಕಪ್ಪು ಚರಿತ್ರೆ ಇಲ್ಲ, ಸ್ವಾರ್ಥ ದ್ವೇಷ ಅಸೂಯೆಗಳಿಲ್ಲ, ಕಳ್ಳ ಕಾಕರರ ಭಯವಿಲ್ಲ, ಶಾಂತಿಧಾಮ ನನ್ನ ಗುಡಿಸಲು. ನನ್ನ ಜೋಪಡಿಗೆ ಕಟ್ಟುನಿಟ್ಟುಗಳಿಲ್ಲ, ಸಾವು ನೋವುಗಳ ಹೆದರಿಕೆಯೂ ಇಲ್ಲ, ಶಾಂತಿಧಾಮ ನನ್ನ ಗುಡಿಸಲು. ಗೋಡು ಮುರಿಯುವವರಿಲ್ಲ, ಗುಡುಗು ಗಂಜಿಗೆ ವ್ಯಸನಗಳಿಲ್ಲ, ಬಾಳ ಬಂಡಿಗೆ ಬಡಿವಾರವಿಲ್ಲ, ಶಾಂತಿಧಾಮ ನನ್ನ ಗುಡಿಸಲು. ಸಿದ್ದಪ್ಪ ಕೆ ಮೋಟಗಿ ಅವರು ತಮ್ಮ ಕವನ ವಾಚನ ಮಾಡಿದ್ದು ಹೀಗೆ. ಬೀದಿ ಬೀದಿಗಳಲ್ಲಿ ಬಿಸಾಡುವ ತ್ಯಾಜ್ಯವು ಹೆಚ್ಚುತ್ತಲಿದೆ ನಿತ್ಯ, ಅರಿವಿಗೆ ಬಾರದೆ ಹರಡುತ್ತಿದೆ ಅಂಟು ಜಾಡ್ಯಗಳು ನಿತ್ಯ ಸತ್ಯ. ಕುಣಿದು ಕುಪ್ಪಳಿಸಿ ನಗುತ ಮೆರೆಯುತ್ತಿದೆ ಅಜಾಗರೂಕತೆಯ ರುದ್ರತಾಂಡವ, ಘನಘೋರ ಜಗಭಾರ. ಬಿಸಾಡುತ್ತಲಿಹ ತ್ಯಾಜ್ಯವ ಕಂಡು ಕಣ್ಮನಗಳು ಕೊರೆಯುತ್ತಿದೆ, ಹೇಳಲಾಗದೆ ನೋಡಲಾಗದೆ ಮೂಕ ವಿಸ್ಮಿತವಾಗುತ್ತಿದೆ ಮನ, ವಿಲವಿಲ ಒದ್ದಾಡುತ್ತ. ಗುರುತರವ ಮರೆತು ಮೌನಕ್ಕೆ ಶರಣಾಗಿರರು ಅರಿವು ಇರುವವರೆಲ್ಲರೂ,
ಗಾಢ ನಿದ್ದೆಯ ಗೊಡವಿ ಎದ್ದು ಬರುವವರೆಂದು. ಸುರೇಶ್ ಜಿ ಜೆಲ್ಲಿಯವರು ತಮ್ಮ ಕಾವ್ಯವನ್ನು ಅಭಿವ್ಯಕ್ತಪಡಿಸಿದ್ದು ಹೀಗೆ. ನಾ ಬರೆದಿರುವಂಥ ಕವನ ಕಾಕಿಯ ಕನವರಿಕೆ, ನಮ್ಮ ಇಲಾಖೆಯ ಬಗ್ಗೆ ಬರೆದಿದ್ದು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ಕಾನೂನು ಸುವ್ಯವಸ್ಥೆ ಪರಿಪಾಲಕರು, ಹಿರಿಯ ಅಧಿಕಾರಿಗಳ ಆಜ್ಞಾಧಾರಕರು, ಭ್ರಷ್ಟರ ಬೇಟೆಗಾರರು, ಶಿಷ್ಟರ ರಕ್ಷಕರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ತಂಟೆ ತಕರಾರುಗಳ ಪರಿಹರಿಸುವವರು, ರಸ್ತೆ ಅಪಘಾತದಲ್ಲಿ ದೌಡಾಯಿಸುವವರು, ನೊಂದು ಬೆಂದವರ ಪಾಲಿಗೆ ನ್ಯಾಯ ತೋರಿಸುವವರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ಸಮಾಜದ ಹಿತಚಿಂತಕರು, ಒಳ ಸಮಾಜದ ಕಾವಲುಗಾರರು, ರಾಜಕೀಯೇತರ ಕಾರ್ಯಕ್ರಮಗಳಿಗೆ ಬಂದೋಬಸ್ತ್ ಕರ್ತವ್ಯ ಮಾಡುವವರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ಸಮಾಜ ಅನ್ನುವ ಮನೆಯ ಭದ್ರತೆಯ ರಕ್ಷಕರು, ಬೆಂಗಾವಲು ಕರ್ತವ್ಯಗಾರರು, ಗಣ್ಯ ವ್ಯಕ್ತಿಗಳ ಭದ್ರತೆಯ ಶ್ರೀ ರಕ್ಷಕರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ಚುನಾವಣೆ ಕರ್ತವ್ಯ ನಿರ್ವಹಿಸುವವರು, ರಾತ್ರಿ ಗಸ್ತು ಕರ್ತವ್ಯದ ನಾಡ ಯೋಧರು, ಕಳ್ಳ ಕಾಕ ಕದಿಮರ ಎಡೆಮುರಿ ಕಟ್ಟುವವರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ಗುಪ್ತ ಮಾಹಿತಿ ಸಂಗ್ರಹಿಸುವವರು, ಅಪರಾಧ ಕರ್ತವ್ಯದ ನಿರ್ವಾಹಕರು, ಗಣಕಯಂತ್ರದ ನಿಯಂತ್ರಕರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ಮಾನ್ಯರ ಮನೆಯ ಭದ್ರತೆಯ ರಕ್ಷಕರು, ಠಾಣಾ ತನಿಖಾ ಬರಗಾರರು, ಸಮನ್ಸ್ ವಾರೆಂಟ್ ಬಜಾವಣೆಗಾರರು, ನ್ಯಾಯಾಲಯ ಎಂಬ ರಥದ ಸಾರಥಿಯರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ಹಿರಿಯ ಅಧಿಕಾರಿಗಳ ಆದೇಶ ಪಾಲನೆಗಾರರು, ದಣಿವಿಲ್ಲದೆ ಕರ್ತವ್ಯ ನಿರ್ವಹಿಸುವವರು, ರಜೆಯ ಮಜೆಯ ಮರೆತವರು. ನಾವುಗಳೊಬ್ಬ ಮನುಷ್ಯರು, ಮೃದು ಮನಸ್ಸಿನ ಪೊಲೀಸರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ನಿಮ್ಮ ಕುಟುಂಬದ ಸದಸ್ಯರು, ರಜೆಗಾಗಿ ಕೈಕಟ್ಟಿ ಭಯದಿಂದ ತೊದಲಿಸುವವರು, ಹಬ್ಬ ಹರಿದಿನಗಳಲ್ಲಿ ಮನೆ ಬಿಟ್ಟವರು, ಬಿಸಿಲು ಮಳೆ ಚಳಿ ಎನ್ನದೆ ಹಗಲಿರುಳು ಕರ್ತವ್ಯ ಮಾಡುವವರು, ಸುಖ ಸಂತೋಷ ಸೂತಕದಲ್ಲಿ ಮನೆಯಿಂದ ದೂರಾದವರು, ಎತ್ತು ಹೊತ್ತ ಕುಟುಂಬಕ್ಕೆ ಅತಿಥಿಯಂತೆ ಯಾದವರು. ನಾವು ನಿಮ್ಮವರು. ನಾವುಗಳೆಲ್ಲ ರಕ್ಷಕರು, ಆರಕ್ಷಕರು, ಸಾಮಾಜಿಕ ಭದ್ರತೆಗಾಗಿ ದುಡಿಯುವವರು, ನಾಡಿನ ಹಿತರಕ್ಷಣೆಗಾಗಿ ಜೀವನದ ಅಂಗು ತೊರೆದವರು. ನಾವುಗಳೆಲ್ಲ ಮನುಷ್ಯರು, ಮೃದು ಮನಸ್ಸಿನ ಜೀವಂತ ಪೊಲೀಸರು. ಬಸವರಾಜ್ ಹೆಗ್ಗಡದಿನಿಯವರು ತಮ್ಮ ಕವಿತೆಯನ್ನು ಓದಿದ್ದು ಹೀಗೆ. ನನ್ನ ಕವನದ ಶೀರ್ಷಿಕೆ ನೋವಾಗುತ್ತಿದೆ. ನೋವಾಗುತ್ತಿದೆ, ನನಗೆ ನೋವಾಗುತ್ತಿದೆ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲಾಗದ್ದಕ್ಕೆ, ದುಃಖದಲ್ಲಿದ್ದವರಿಗೆ ಸಮಾಧಾನ ಹೇಳಲಾಗದ್ದಕ್ಕೆ ನೋವಾಗುತ್ತಿದೆ, ನನಗೆ ನೋವಾಗುತ್ತಿದೆ. ಚಿಕ್ಕ ಮಕ್ಕಳು ಭಿಕ್ಷೆ ಬೇಡುವುದನ್ನು ನೋಡಿ, ವೃದ್ಧರಿಗೆ ಆಶ್ರಯ ಇಲ್ಲದ್ದನ್ನು ಕಂಡು, ಬಡವ ಹೊಟ್ಟೆಗಾಗಿ ಪಡುವ ಕಷ್ಟವ ನೋಡಿ ನೋವಾಗುತ್ತಿದೆ, ನನಗೆ ನೋವಾಗುತ್ತಿದೆ. ವಿದ್ಯೆಯಿಂದ ವಂಚಿತರಾದವರನ್ನು ನೋಡಿ, ವಿದ್ಯಾವಂತರು ವಂಚಿಸುವುದನ್ನು ಕಂಡು, ಹಣ ತೋಳ್ಬಲದ ಮುಂದೆ ಬುದ್ಧಿ ಮಂಕಾಗಿದ್ದನ್ನು ನೋಡಿ ನೋವಾಗುತ್ತಿದೆ, ನನಗೆ ನೋವಾಗುತ್ತಿದೆ. ಗುಣವಂತನಲ್ಲಿ ಹಣವಿಲ್ಲದ್ದನ್ನು ನೋಡಿ, ಹಣವಂತನಲ್ಲಿ ಗುಣವಿಲ್ಲದ್ದನ್ನು ಕಂಡು, ಹಣವು ಗುಣವನ್ನು ಎಣ ಮಾಡಿರುವುದನ್ನು ನೋಡಿ ನೋವಾಗುತ್ತಿದೆ, ನನಗೆ ನೋವಾಗುತ್ತಿದೆ. ಭೂಮಾಲಕನೇ ಕಾರ್ಮಿಕನಾಗಿದ್ದನ್ನು ನೋಡಿ, ರೈತ ಸಾಲದ ಗುಲಾಮನಾಗಿದ್ದನ್ನು ಕಂಡು, ಎಲ್ಲದಕ್ಕೂ ಆಳುವವನೇ ಕಾರಣವಾಗಿದ್ದನ್ನು ನೋಡಿ ನೋವಾಗುತ್ತಿದೆ, ನನಗೆ ನೋವಾಗುತ್ತಿದೆ. ಧರ್ಮ ಕರ್ಮಗಳು ಮಾಯವಾಗಿದ್ದನ್ನು ನೋಡಿ, ಜಾತಿ ಧರ್ಮಗಳನ್ನು ಬೆಳೆಸುತ್ತಿರುವುದನ್ನು ಕಂಡು, ಅನ್ಯಾಯದ ಕಾಲಲ್ಲಿ ನ್ಯಾಯ ಮರುಗುವುದನ್ನು ನೋಡಿ ನೋವಾಗುತ್ತಿದೆ, ನನಗೆ ನೋವಾಗುತ್ತಿದೆ. ಮಹಾದೇವ್ ಎಸ್ ಪಾಟೀಲ್ ಇವರು ತಮ್ಮ ಕವನ ವಾಚನವನ್ನು ಮಾಡಿದ್ದು ಹೀಗೆ. ನನ್ನದೊಂದು ತರಹಿ ಗಜಲ್. ಕಡಕೊಟ್ಟ ಕನಸುಗಳಾದರೂ ಬಿಟ್ಟು ಹೋಗು ಕಾಪಿಡುವೆ, ಬಾಡಿದ ಒಲವ ಹೂಗಳಾದರೂ ಬಿಟ್ಟು ಹೋಗು ಕಾಪಿಡುವೆ. ಸವಿಗನಸು ತುಂಬಿದ ಮಧುಬಟ್ಟಲು ಖಾಲಿಯಾಗಿದೆ ಸಾಕಿ, ಮೌನದ ಪಿಸುಮಾತುಗಳಾದರೂ ಬಿಟ್ಟು ಹೋಗು ಕಾಪಿಡುವೆ. ನಿನ್ನ ಮೌನದ ಪಿಸುಮಾತುಗಳಾದರೂ ಬಿಟ್ಟು ಹೋಗು ಕಾಪಿಡುವೆ. ಎದೆಯ ತೋಟದಲ್ಲಿ ಮೋಹದ ಬೀಜ ಬಿತ್ತಿ ಬೆಳೆದವಳು ನೀನು, ಪ್ರೇಮದ ಪರಾಗ ಸ್ಪರ್ಶವಾದರೂ ಬಿಟ್ಟು ಹೋಗು ಕಾಪಿಡುವೆ. ಬಿಡದೆ ಕಾಡುವ 108 ನೆನಪುಗಳಲ್ಲಿ ಕವಿತೆ ಗೀಸುತ್ತಿರುವೆ, ಮೊಗದ ಸಿರಿಯ ಸೊಬಗಾದರೂ ಬಿಟ್ಟು ಹೋಗು ಕಾಪಿಡುವೆ. ಪ್ರೀತಿಯನ್ನು ಮುತ್ತು ರತ್ನಗಳಂತೆ ಅಳತು ತೂಗಿದವಳು ನೀನು, ಅನುರಾಗದ ತವನಿಧಿಯಾದರೂ ಬಿಟ್ಟು ಹೋಗು ಕಾಪಿಡುವೆ. ಸಂತನಾಗಿ ನೆನೆದು ಸಂತೆಯಲ್ಲಿ ವಿರಹ ಗೀತೆ ಹಾಡುತ್ತಿರುವೆ, ಅಗಣಿತ ಮಧುರ ನೆನಪುಗಳಾದರೂ ಬಿಟ್ಟು ಹೋಗು ಕಾಪಿಡುವೆ. ವಿದಾಯದ ಕಂಬನಿಯಲ್ಲಿ ತೇಲಿ ಹೋದನು ಮಾದೇವ, ನಿನ್ನ ಬೆಚ್ಚನೆಯ ಹಪ್ಪುಗೆಯಾದರೂ ಬಿಟ್ಟು ಹೋಗು ಕಾಪಿಡುವೆ. ಡಾಕ್ಟರ್ ಶಿವಕುಮಾರ್ ದಂಡಿನ್ ಇವರು ತಮ್ಮ ಕಾವ್ಯವನ್ನು ಅಭಿವ್ಯಕ್ತಪಡಿಸಿದ್ದು ಹೀಗೆ. ನನ್ನ ಕವಿತೆ
ಕವಿತೆ ಮತ್ತು ನಾನು. ಕವಿತೆ ಬರೆಯಲೆಂದು ಕೂತಾಗಲೆಲ್ಲ ಪೆನ್ನು ಹಾಳೆಗಳು ಶತ್ರುಗಳಂತೆ ನೋಡುತ್ತವೆ. ಎಷ್ಟು ಸಾರಿ ಬರೆಯಲಿ? ಹೆಣ್ಣು ಹೊನ್ನು ಪ್ರಕೃತಿ ಪ್ರೇಮ ಕಾಮದಾಟಗಳ ಹೊಯ್ದಾಟ. ಪೊಲೀಸ್ ಠಾಣೆಯನ್ನು ಎಡ ತಾಕುವವರ ಮುಖಗಳಲ್ಲಿ ದ್ವೇಷ, ಅಸೂಯೆ, ಜಿಗುಪ್ಸೆ, ತಾತ್ಸಾರ, ಅಸಹಾಯಕತೆಗಳ ಅನಾವರಣ. ಠಾಣೆಯ ಒಳಗೂ ಹೊರಗೂ ಲಾಠಿ ಬೂಟಿನ ಸದ್ದು ಗದ್ದಲ, ಅಸಹಾಯಕರ ಆಕ್ರಂದನ. ಬುದ್ಧ ಬಸವರ ಅಂತರಂಗದ ತಪ್ಪು ಒಪ್ಪುಗಳ ಅರಿವಿದ್ದಿದ್ದರೆ ಯಾರಿಗೆ ಬೇಕಿತ್ತು ಸ್ವಾಮಿ ಕೋರ್ಟು ಕಚೇರಿ ಅಲಿಯುವ ಪಾಡು. ಕೆಲವರಿಗೆ ಆ ಪಾಡಿನಲ್ಲೇ ಬದುಕು ಕಟ್ಟಿ ಭದ್ರಗೊಳಿಸಿಕೊಳ್ಳುವ ಹುನ್ನಾರ. ಗರಿ ಗರಿ ಬಟ್ಟೆಯೊಳಗಣ ಹೊಟ್ಟೆಗಳಿಗೆ ಕಾಣಿಸುವುದು ನೋಡ ಹಸಿದವನ ಅನ್ನದ ಲೋಕ. ಇಲ್ಲಿ ಹುಟ್ಟಲಾರದು ಕವಿತೆ. ಹುಡುಕ ಹೊರಟೆ ಎಳೆಯ ಸಿದ್ಧಾರ್ಥನಂತೆ. ಬೆಟ್ಟ ಕಾಡು ನದಿ ಹಳ್ಳ ಕೊಳ್ಳ ಜರಿ ಜಲಪಾತಗಳ ಮಡಿಲಿನಲ್ಲಿ ಮತ್ತೆ ಹೆಣ್ಣು ಹೊನ್ನು ಪ್ರಕೃತಿ ಪ್ರೇಮ ಕಾಮದಾಟಗಳ ಮೇಲಾಟ. ಬರೆಯಲೆತ್ನಿಸಿದೆ, ಮರೆಯಲೆತ್ನಿಸಿದೆ, ಅಕ್ಷರಗಳೇ ಮೂಡಲಲ್ಲವು. ಬರೆವ ಲೇಖನೆಯೇ ಭಾರವೆಂದೆನಿಸಿತು. ಸಾವು ನೋವು ಹಸಿವು ದ್ವೇಷ ಅಸೂಯೆ ತುಂಬಿದ ಮತ್ತದೇ ಮುಖಗಳು ಗಹಗಹಿಸಿ ನಗುತ್ತಿದ್ದವು ಲಾಠಿ ಬೂಟಿನ ಸದ್ದಿಗೆ ಜೊತೆಯಾಗಿ. ರಾಗಿಯಷ್ಟು ಸುಖಕ್ಕೆ ರಾಶಿ ರಾಶಿ ದುಃಖ, ಅಗಲಲ್ಲೇ ಮರೆಯಾಗುವಂತೆ ಬೆಳಕ. ಕವಿಗೋಷ್ಠಿ ಕಾರ್ಯಕ್ರಮವು ಕೊನೆಯಲ್ಲಿ ಸೈಯದ್ ವಲಿ ಮುಜಾವರ್ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಇದೇ ಸಂದರ್ಭದಲ್ಲಿ ಪಂಡಿತ್ ಅಂಬಯ್ಯ ನುಲಿ ಹಾಗೂ ಚಿದಾನಂದ ನುಲಿ ತಂಡದವರಿಂದ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ನಗರದ ಸಾಹಿತಿಗಳು, ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ, ಜಿಲ್ಲಾ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಇದುವರೆಗೆ ದಿನಾಂಕ 9/9/2023 ರಾಯಚೂರು ಜಿಲ್ಲಾ ಪೊಲೀಸ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಖಾಕಿಯೊಳಗಿನ ಕಾವ್ಯ ಜಗತ್ತು ಕವನ ಸಂಕಲನ ಬಿಡುಗಡೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಸಹಕಾರ ಬಿ ನರಸಿಂಹಲು.